ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದುಬಾರೆಯಲ್ಲಿ ಒಂದು ಮಿಸೈಲ್ ರೆಡಿ ಆಗಿದೆ. ಆ ಒಂದು ಮಿಸೈಲ್ ಬಗ್ಗೆ ಹೇಳ್ತೀನಿ. ಕೆಲವರು ಇವನನ್ನ 100% ಗೇಮ್ ಚೇಂಜರ್ ಅಂತ ಕರೆದ್ರೆ, ಇನ್ನು ಕೆಲವರಂತೂ ಬಿಳಿಗಿರಿ 2.0 ಲೋಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಒಂದು ಮಿಸೈಲ್ ಯಾವುದು, ಮತ್ತೆ ಇವನು ಫ್ಯೂಚರಲ್ಲಿ 100% ಗೇಮ್ ಚೇಂಜರ್ ಯಾವ ಥರ ಆಗುತ್ತಾನೆ ಅಂತಕ್ಕಂಥ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ದುಬಾರೆಯಲ್ಲಿ ರೆಡಿ ಆಗಿರ್ತಕ್ಕಂಥ ಆ ಒಂದು ಮಿಸೈಲ್ ಹೆಸರು ಸೀಗೆಗುಡ್ಡ ಅಲಿಯಾಸ್ ರಾಜನ್. ಈ ಒಂದು ಹೆಸರನ್ನ ತುಂಬ ಜನ ಕೇಳಿರ್ತೀರ. ಹಾಸನದ ಭೀಮನ ಬಗ್ಗೆ ಮಾತಾಡಿದಾಗೆಲ್ಲ ಇವನ ಹೆಸರು ಕೂಡ ಬರುತ್ತೆ. ಯಾಕೆ ಅಂತಂದ್ರೆ ಅವನ ಜೊತೆ ಇದ್ಕೊಂಡೆ ಅವನಿಗೇನೆ ಅಟ್ಯಾಕ್ ಮಾಡಿದ್ದ. ಅಂದ್ರೆ ಗುರುವಿಗೆ ತಿರುಮಂತ್ರ ಇಟ್ಟಿದ್ದವನೇ ನಮ್ಮ ರಾಜನ್. ಸ್ನೇಹಿತರೆ, ಆಕ್ಚುಲಿ ಪರ್ಸನಲ್ ಆಗಿ ಹೇಳ್ಬೇಕು ಅಂತಂದ್ರೆ ನನಗೆ ಸೀಗೆಗುಡ್ಡ ಅಲಿಯಾಸ್ ರಾಜನ್ ಏನಿದನೋ ಇವನು ಅಂದ್ರೆ ತುಂಬಾನೇ ಇಷ್ಟ. ನನಗೆ ಕಾಡಾನೆಗಳ ಬಗ್ಗೆ ನಾನು ಮಾತಾಡಿದಾಗೆಲ್ಲ ನನಗೆ 2 ಆನೆಗಳು ಸಿಕ್ಕಾಪಟ್ಟೆ ಫೇವ್ರೇಟ್ ಇದೆ. ಒಂದು ವಿಕ್ರಾಂತ್, ಮತ್ತೊಬ್ಬ ಯಾರು ಅಂತಂದ್ರೆ ಈ ಒಂದು ರಾಜನ್. ನನಗಂತೂ ಇವನನ್ನ ಕ್ಯಾಪ್ಚರ್ ಮಾಡಿದಾಗ ತುಂಬಾನೇ ಖುಷಿ ಆಯಿತು. ಅಟ್ಲೀಸ್ಟ್ ಇವನ ಇನ್ಮೇಲೆ ನಾವು ನೋಡ್ಬೋದು ಅಂತ. ಇದೇ ರೀಸನ್ ಇಂದ 2 ಸರಿ ಹೋಗಿದ್ದೆ ಕ್ಯಾಂಪ್ಗೆ ಇವನನ್ನ ನೋಡೋದಕ್ಕಂತಾನೆ. ಸ್ನೇಹಿತರೆ, ಹಾಗಾದ್ರೆ ಇವನ್ ಯಾವ ತರ ಗೇಮ್ ಚೇಂಜರ್ ಅಂತ ಆಗ್ತಾನೆ ಅಂತ ನೋಡೋದಕ್ಕಿಂತ ಮುಂಚೆ ಜಸ್ಟ್ ಇವನನ್ನ ಕ್ಯಾಪ್ಚರ್ ಯಾವಾಗ ಮಾಡಿದ್ರು, ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ಇವನನ್ನ 2024ರಲ್ಲಿ ಕರಡಿಯನ್ನ ಕ್ಯಾಪ್ಚರ್ ಮಾಡಿದ್ದ ನೆಕ್ಸ್ಟ್ ಡೇನೆ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ. ಆ ಒಂದು ಕ್ಯಾಪ್ಚರಿಂಗ್ ಟೈಮಲ್ಲಿ ಕ್ಯಾಪ್ಟನ್ ಆಗಿದ್ದು ಯಾರು ಅಂತಂದ್ರೆ ನಮ್ಮ ಪ್ರಶಾಂತ. ಸ್ನೇಹಿತರೆ, ಇನ್ನ ರಾಜನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವನ ವಯಸ್ಸು 20ರಿಂದ 22 ವರ್ಷ ಆಗಿದೆ. ಹಾಗೆ ಎತ್ತರ 9 ಅಡಿ 8 ಇಂಚು, ತೂಕ ಒಂದು 4,000ದಿಂದ 4,500 kg ಇದ್ದಾನೆ. ಹಾಗಾದ್ರೆ ಇವನು ಯಾಕೆ ಗೇಮ್ ಚೇಂಜರ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸ್ನೇಹಿತರೆ, ಆಕ್ಚುಲಿ ಇವನನ್ನ ಕ್ಯಾಪ್ಚರ್ ಮಾಡಿ 1 ವರ್ಷದಲ್ಲೇ ಇವನನ್ನ ಅಲ್ಲಿ ಒಂದು ಸರ್ಕಲ್ಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತಂದ್ರೆ ಇವರಿಗೆ ಸಿಕ್ಕಿರ್ತಕ್ಕಂಥ ಮಾವುತ ಹಾಗೆ ಕಾವಾಡಿಗರ ಒಂದು ಕೆಲಸ ಏನಿದೆಯಲ್ಲ, ಆ ಒಂದು ಕೆಲಸ 100% ಇವನು ಫ್ಯೂಚರಲ್ಲಿ ಒಳ್ಳೆ ಆನೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದಾದ್ಮೇಲೆ ಮತ್ತೆ ಇವನ ಒಂದು ದೇಹದ ಎತ್ತರ ಆಕಾರ ಏನಿದೆಯಲ್ಲ, ಈ ಆಕಾರ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ 20-22 ವರ್ಷಕ್ಕೆ ಅಷ್ಟು ಎತ್ತರ ಮತ್ತೆ ಅಷ್ಟೊಂದು ತೂಕ ತೂಗುತ್ತಾನೆ ಅಂತಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅಲ್ವೇ ಅಲ್ಲ. ನಾವು ಪ್ರೆಸೆಂಟ್ ಈಗ ನಮ್ಮ ಕ್ಯಾಂಪಲ್ಲಿ ಇರ್ತಕ್ಕಂಥ ಆನೆಗಳಂತ ನಾವು ನೋಡಿದಾಗ ಒಂದು 30ರಿಂದ 35 ವರ್ಷ 40 ವರ್ಷ ಆಗಿರುತ್ತೆ. ಅವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ 4,000ದಿಂದ 5,000 kg ಒಳಗೆ ತೂಗ್ತವೆ. ಆದ್ರೆ ಇವನು ಕೇವಲ 22 ವರ್ಷಕ್ಕೇನೆ ಅಟ್ಲೀಸ್ಟ್ ಒಂದು 4,500 kg ತೂಗುತ್ತಾ ಇದ್ದಾನೆ ಅಂತಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂಡ್ ಆಕ್ಚುಲಿ ಅದೇ ರೀತಿಯಾಗಿ ಇವನ್ಗೇನಾದ್ರೂ ಭವಿಷ್ಯದಲ್ಲಿ ತುಂಬಾ ಚೆನ್ನಾಗಿ ಒಂದು ಟ್ರೈನಿಂಗ್ ಅನ್ನ ಕೊಟ್ರೆ ಒಳ್ಳೆ ಕುಮ್ಕಿ ಆನೆ ಆಗೇ ಆಗ್ತಾನೆ. ಯಾಕೆ ಅಂತಂದ್ರೆ ಇವನ ಧೈರ್ಯದ ಬಗ್ಗೆ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಯಾಕೆ ಅಂತಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಕಾಡಾನೆ ಭೀಮನ ಜೊತೆ ಇದ್ಕೊಂಡೆ ಭೀಮನ ಮೇಲೇನೆ ಅಟ್ಯಾಕ್ ಮಾಡಿದ್ದ ಅಂತಂದ್ರೆ ಇವನಿಗೆ ತುಂಬಾ ಧೈರ್ಯ ಇದೆ. ಇನ್ನ ಇವನ ಎತ್ತರ ಹಾಗೆ ಒಂದು ಆಕಾರ ಏನಿದೆಯೋ ಎಲ್ಲವೂ ಸಹ ಎದುರು ಇರ್ತಕ್ಕಂಥ ಒಂದು ಕಾಡಾನೆಯ ಗುಂಡಿಗೆಯಲ್ಲಿ ಭಯ ಬೀಳ್ಸೋ ಥರನೇ ಇರುತ್ತೆ. ಇನ್ನು ಅದೇ ರೀತಿಯಾಗಿ ದಸರಾಗೆ ಅಂತ ಬಂದರೆ ಸ್ನೇಹಿತರೆ, ಇವನ್ನ ಕ್ಯಾಪ್ಚರ್ ಮಾಡಿದಾಗ ತುಂಬ ಜನ ಈ ಒಂದು ಆನೆ ತಜ್ಞರಾಗಿರ್ಬೋದು, ಮಾವುತರಾಗಿರ್ಬೋದು, ಅವ್ರು ಹೇಳಿರ್ತಕ್ಕಂಥ ಮಾತೇನು ಅಂತಂದ್ರೆ ಇವನು 100% ದಸರಾ ಆನೆನೇ ಅಂತ. ಯಾಕೆ ಅಂತಂದರೆ ಅವನ ದಂತಗಳು ತುಂಬ ಚೆನ್ನಾಗಿದೆ, ತುಂಬ ಅಗಲ ಆಗಿರ್ತಕ್ಕಂಥ ಹಣೆಯ ಭಾಗ, ಮತ್ತು ಅವನ ಎತ್ತರ ಮತ್ತು ಅವನ ಬೆನ್ನಿನ ಭಾಗ ಏನಿದೆಯಲ್ಲ ಅದು ತುಂಬ ಸಮತಟ್ಟಾಗಿದೆ. ಇವೆಲ್ಲವನ್ನು ನೋಡಿದಾಗ 100% ಈ ವಿಲ್ ಬಿ ದ ಗೇಮ್ ಚೇಂಜರ್ ಇನ್ ಫ್ಯೂಚರ್ ಅಂತಲೇ ಹೇಳೋದಕ್ಕೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಇವನನ್ನ ನೋಡ್ತಾ ಇದ್ರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಇನ್ ಫ್ಯೂಚರ್ ಸೇಫ್ ಅಂತ. ಯಾಕೆ ಅಂತಂದರೆ ಇಲ್ಲಿ ಫ್ಯೂಚರ್ ಅಂತ ಬಂದಾಗ ನಾವು ನೋಡೋದಾದರೆ
ನಾನು ಹೇಳ್ತಾ ಇದ್ದೀನಿ ಮಹೇಂದ್ರ ಮತ್ತೆ ಧನಂಜಯ, ಏಕಲವ್ಯ ನೆಕ್ಸ್ಟ್ ಜನರೇಷನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೊ ನಮ್ಮ ಭೀಮಾ ಇದ್ದಾನೆ, ಕಂಜನ್ ಇದ್ದಾನೆ, ಮಾಸ್ತಿ ಇದ್ದಾನೆ, ಹಾಗೆ ಸೊ ನಮ್ಮ ಸಿಗೆ ಅಲಿಯಾಸ್ ರಾಜನ್ ಕೂಡ ಇದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ನಿಜ ಹೇಳ್ತೀನಿ, ಮಾವುತರು ಕೊಡ್ತಕ್ಕಂಥ ಎಲ್ಲ ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ಇವನು ಅಡ್ಜಸ್ಟ್ ಆಗ್ತಾ ಇದ್ದಾನೆ. ಮತ್ತು ಏಜ್ ತುಂಬ ಕಡಿಮೆ ಇರೋದ್ರಿಂದ ನಾವು ಇವನಿಗೆ ಯಾವ ಥರ ಟ್ರೈನಿಂಗ್ ಬೇಕಾದರೂ ಕೂಡ ಕೊಡ್ಬೋದು, ಆ ಎಲ್ಲ ಟ್ರೈನಿಂಗ್ ಕೂಡ ಇವನು ಕೋಪ್ರೇಟ್ ಮಾಡ್ತಾನೆ ಅಂತಕ್ಕಂಥದ್ದು. ಅಟ್ ಪ್ರೆಸೆಂಟ್ ಇವನನ್ನು ನೀವು ನೋಡಬೇಕು ಅಂತಂದರೆ ದುಬಾರೆಗೆ ಹೋಗಿ ಆ ದುಬಾರೆಯಲ್ಲಿ ಇವನ ದರ್ಶನ 100% ಸಿಗುತ್ತೆ. ಸೊ ಇವನು ಅಷ್ಟೊಂದು ಬೇಜಾರಾಗಿಲ್ಲ, ಯಾಕೆ ಅಂತಂದರೆ ಇವನ ಚೆಡ್ಡಿ ದೋಸ್ತುಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕೂಡ ದುಬಾರೆಯಲ್ಲಿದ್ದಾರೆ. ಮೌಂಟೇನ್ ಇದ್ದಾನೆ, ಸೊ ಮತ್ತೆ ಕರಡಿ ಇದ್ದಾನೆ. ಸೊ ಕರಡಿ ಜೊತೆ ನಮ್ಮ ಸಿಗೆನೂ ಕೂಡ ಆರಾಮಾಗಿದ್ದಾನೆ. ಸೊ ನೋಡೋಣ ನಮ್ಮ ರಾಜನ್ ಇನ್ ಫ್ಯೂಚರಲ್ಲಿ ಯಾವ ಥರ ಹೆಸರನ್ನ ಮಾಡ್ತಾನೆ ಅಂತಕ್ಕಂಥದ್ದು. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದರೆ ನಮ್ಮ ರಾಜನ್ಗೆ ಆ ಒಂದು ದೇವರು ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಹಾಗೆ ಅವನು ಭವಿಷ್ಯದಲ್ಲಿ ನಮ್ಮ ಭೀಮಾ ಎಷ್ಟು ಒಳ್ಳೆಯ ಹೆಸರನ್ನ ಮಾಡ್ತಾನೋ ಅಷ್ಟೇ ಒಳ್ಳೆಯ ಹೆಸರನ್ನ ಮಾಡಲಿ ಅಂತ ದೇವರಲ್ಲಿ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.